ರಾಮನಗರ ತಾಲೂಕು ಭದ್ರಾಪುರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಸಂವಿಧಾನ ಮತ್ತು ಮತ ಜಾಗೃತಿ ಆಂದೋಲನ. ಭದ್ರಾಪುರ ಗ್ರಾಮ ನೂತನ ಶಾಖೆ ಉದ್ಘಾಟನಾ ಸಮಾರಂಭ. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ದಾಸಂಸ ಬೆಂಗಳೂರು ಜಿಲ್ಲೆ ಜಿಲ್ಲಾಧ್ಯಕ್ಷರಾದ ಜಿ ಸುಬ್ರಹ್ಮಣ್ಯರವರು, ಆರ್ಪಿಐಬಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೋದಂಡರಾಮ್ರವರು, ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ವೆಂಕಟರಾಮಣ್ಣರವರು, ಭದ್ರಾಪುರ ಅಲೆಮಾರಿ ಸಂಘ ಅಧ್ಯಕ್ಷರಾದ ಜಗ್ಗೂರವರು, ರಾಮನಗರ ಜಿಲ್ಲೆ ದಾಸಂಸ ಜಿಲ್ಲಾಧ್ಯಕ್ಷರಾದ ಸುಂದರ್ರವರು, ಅಲ್ಪಸಂಖ್ಯಾತರ ವಿಭಾಗೀಯ ಘಟಕ ಅಧ್ಯಕ್ಷರಾದ ಅದಿಲ್ ರವರು, ಮಡಿವಾಳ ಅಧ್ಯಕ್ಷರಾದ ನಾಗರಾಜ್ರವರು, ಶ್ರೀರಾಂಪುರ ಮುಖಂಡರಾದ ಶರವಣರವರು, ಶ್ರೀರಾಂಪುರ ಮುಖಂಡರಾದ ಜೀವಾರವರು, ಮಹಿಳಾ ಘಟಕ ವಿಭಾಗೀಯ ಅಧ್ಯಕ್ಷರಾದ ಲಕ್ಷ್ಮಮ್ಮರವರು, ದಾಸಂಸ ಬೆಂಗಳೂರು ಜಿಲ್ಲೆ ಉಪಾಧ್ಯಕ್ಷರಾದ ರಂಜಿತ್ ರವರು, ದಾಸಂಸ ಮುಖಂಡರಾದ ಮಂಜಪ್ಪರವರು, ಕಣ್ಣಾರವರು, ಭದ್ರಾಪುರ ಗ್ರಾಮ ಅಧ್ಯಕ್ಷರಾದ ಜಗನ್ನಾಥ್ ರವರು, ಭದ್ರಾಪುರ ಗ್ರಾಮ ಉಪಾಧ್ಯಕ್ಷರಾದ ಗೋವಿಂದರಾಜ್ರವರು, ಭದ್ರಾಪುರ ಖಜಾಂಚಿಯಾದ ಸಂಪತ್ ರವರು, ಕೆಪಿ ಅಗ್ರಹಾರ ಅಧ್ಯಕ್ಷರಾದ ಸುಂದರೇಶ್ ರವರು, ಕೆಪಿ ಅಗ್ರಹಾರ ಕಾರ್ಯದರ್ಶಿ ಸುಂದರ್ ರವರು ಹಾಗೂ ವೆಂಕಟೇಶ್, ವಿಜಯ್, ಗುರುವಾಯು, ವನಜಮ್ಮ, ವೀಣಮ್ಮ ಮತ್ತು ಎಲ್ಲ ಪದಾಧಿಕಾರಿಗಳು ಭದ್ರಾಪುರ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಹಾಗೂ ಸಂವಿಧಾನ ಜಾಗೃತಿ ಮತ್ತು ಮತ ಜಾಗೃತಿ ಕಾರ್ಯಕ್ರಮ ಇವತ್ತು ಈ ಗ್ರಾಮದಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಈ ಗ್ರಾಮವನ್ನು ಸೇರಿ 8 ಕಡೆ ಗ್ರಾಮ ಶಾಖೆಗಳ ಉದ್ಘಾಟನೆ ಇವತ್ತು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ನೆರವೇರಿಸ್ತಾ ಇದ್ದೇವೆ. ಆರ್ಪಿಐಬಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಶಾಖೆಗಳು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖೆಗಳನ್ನ ಇವತ್ತು ಗ್ರಾಮಗಳಲ್ಲಿ, ಗ್ರಾಮ ಮಟ್ಟದಲ್ಲಿ 8 ಕಡೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಮೊನ್ನೆ ನಮ್ಮ ಸುಂದರರು ಮತ್ತೆ ಕೆಲವರು ಮುಖಂಡರುಗಳು ಬೇಗೂರು ಅಲ್ಲಿ ಮತ್ತು ಅನೇಕ ಕಡೆ ಉದ್ಘಾಟನೆ ಆಗಿ 2 ದಿನ ಆಯ್ತು. ಏನು ಸಂವಿಧಾನ ಜಾಗೃತಿ ಅನ್ನೋದು ನಾವೀಗ ಕಳೆದ 15-18 ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಈ ಸಾರಿ ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ದಿನಾಚರಣೆ 2026ರಿಂದ 77ನೇ ಸಂವಿಧಾನ ದಿನಾಚರಣೆಯಿಂದ ಮುಂದಿನ 2027ರವರೆಗೆ ಪ್ರತಿ ಹಳ್ಳಿಗಳಲ್ಲಿ ಸಂವಿಧಾನ ಜಾಗೃತಿ, ಮತ ಜಾಗೃತಿ ಕಾರ್ಯಕ್ರಮವನ್ನ ನಾವು ಆರಂಭಿಸಿದ್ದೇವೆ. ನಿರಂತರವಾಗಿ ಹಳ್ಳಿಗಳಿಗೆ ಕೊಂಡೊಯ್ತೇವೆ ಈ ಕಾರ್ಯಕ್ರಮವನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡವರ ಪರವಾಗಿ, ಶೋಷಿತರ ಪರವಾಗಿ ಮತ್ತು ಈ ದೇಶವನ್ನ ಕಟ್ಟೋದಕ್ಕೋಸ್ಕರ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಮನಗಣಬೇಕಾಗಿದೆ. ಅವರು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ತನ್ನ 4 ಮಕ್ಕಳುಗಳನ್ನ ಕಳ್ಕತ್ತಾರೆ. ತಂದೆ ತಾಯಿಗಳು ತೀರೋತಾರೆ, ಅವರ ಪತ್ನಿ ತೀರೋತಾರೆ. ಸ್ವಾರ್ಥವನ್ನ ತೊರೆದು ಅತ್ಯಂತ ಪ್ರಾಮಾಣಿಕವಾಗಿ ವಿದೇಶಗಳಲ್ಲಿ ಅಧ್ಯಯನವನ್ನ ಮಾಡಿ, ಅವರು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ ಹೋರಾಟ ಅಲ್ಲ. ಅವರು ನಿರಂತರವಾಗಿ ಓದು ಬರಹದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೊಡಗಿಸ್ಕೊಂಡಿದ್ರು. ಈ ಭಾರತದ ಸಂವಿಧಾನ ಬರಿಬೇಕಾದ್ರೆ
18 ಗಂಟೆಗಳ ಕಾಲ ಅಧ್ಯಯನವನ್ನ ಮಾಡಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಸಂವಿಧಾನ ರಚನೆ ಮಾಡಕ್ಕೆ 7 ಜನ ಸದಸ್ಯರಿರ್ತಾರೆ. 7 ಜನದಲ್ಲಿ ಒಬ್ರು ಅಮೆರಿಕದಲ್ಲಿ ಇರ್ತಾರೆ, ಒಬ್ರು ಸ್ವಂತ ಕೆಲಸಗಳಲ್ಲಿ ದೆಹಲಿ ರಾಜಕೀಯದಲ್ಲಿ ಇರ್ತಾರೆ, ಒಬ್ರು ತೀರೋಗ್ತಾರೆ, ಒಂದಿಬ್ರು ದೂರದ ಊರುಗಳಲ್ಲಿ ಇರ್ತಾರೆ, ಒಬ್ರು ಬರೋದೇ ಇಲ್ಲ. ಹೀಗಾಗಿ 6 ಜನ ಸಂವಿಧಾನ ರಚನೆ ಕಾರ್ಯದಲ್ಲಿ ಪಾಲ್ಗೊಳ್ಳೋದೇ ಇಲ್ಲ. 7ನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ನಿರಂತರವಾಗಿ ಓದು ಬರಹವನ್ನ ಮಾಡಿ ಸಂವಿಧಾನ ಬರವಣಿಗೆಗೆ 20,000 ಫುಟ್ ನೋಟನ್ನು ತಯಾರು ಮಾಡಿರ್ತಾರೆ. ಸಂಸತ್ತಲ್ಲಿ ಕೇಳಿದಂತ ಪ್ರಶ್ನೆಗಳು 3,700 ಪ್ರಶ್ನೆಗಳಿಗೆ 27,000 ಪುಟಗಳಷ್ಟು ಉತ್ತರವನ್ನ ದಾಖಲೆ ಸಮೇತ ಕೊಟ್ಟು ಅತ್ಯಂತ ಪ್ರಯಾಸದಿಂದ ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆ ಮಾಡೋದು ಒಂದು ಸಣ್ಣ ಕೆಲಸ. ಯಾಕಂದ್ರೆ ಅಷ್ಟು ಓದು ಅಧ್ಯಯನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಆ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಪರಿಶಿಷ್ಟ ಜಾತಿಯವರಿಗೆ ಸಂವಿಧಾನ ಬರೆದಿದ್ದಾರೆ, ಬುಡಕಟ್ಟು ಅಲೆಮಾರಿ ಅವರು ಬರೆದಿದ್ದಾರೆ ಅಂತ ಭಾವನೆ ಮಾಡಬಾರ್ದು. ಇಡೀ ಭಾರತದಲ್ಲಿ ನೆಲಮೂಲದ ಎಲ್ಲ ಮಕ್ಕಳುಗಳನ್ನ ವಿಮೋಚನೆ ಮಾಡೋದಕ್ಕೆ, ಈ ದೇಶವನ್ನು ವಿಮೋಚನೆ ಮಾಡೋದಕ್ಕೆ, ಎಲ್ಲ ಜೀವ ಪರವಾಗಿ ಸಕಲ ಜೀವರಾಶಿಗಳ ಪರವಾಗಿ ಈ ಸಂವಿಧಾನ, ಭಾರತದ ಸಂವಿಧಾನ ಇದೆ. ಇವತ್ತು ಭಾರತದ ಸಂವಿಧಾನ ಇಷ್ಟು ಭದ್ರವಾಗಿರ್ಲಿಲ್ಲ ಅಂದ್ರೆ ಇರಾನ್ ನಲ್ಲಿ, ಉಕ್ರೇನ್ ನಲ್ಲಿ, ಅಮೆರಿಕಲ್ಲಿ, ಫ್ರಾನ್ಸ್ ನಲ್ಲಿ ನಡೆಯುವಂತ ಯುದ್ಧಗಳಿದಾವಲ್ಲ, ಆ ಎಲ್ಲ ಯುದ್ಧಗಳು ಇಂಡಿಯಾದ ಮೇಲೆ ಆಗ್ಬೇಕಾಗಿತ್ತು. ಸಂವಿಧಾನ ಭದ್ರವಾಗಿರೋದ್ರಿಂದ ನಮ್ಮ ಎಲ್ಲ ಕರ್ತವ್ಯಗಳು ಸಂವಿಧಾನದ 51ನ್ನ ನಾವು ನೋಡಿದ್ರೆ ಈ ನಮ್ಮ ಕರ್ತವ್ಯಗಳು ಇದೆಯಲ್ಲ, ಆ ಕರ್ತವ್ಯಗಳನ್ನ ಅತ್ಯಂತ ಸ್ವಚ್ಛಂದವಾಗಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಅವತ್ತು ಯುದ್ಧ ಯಾರಾದ್ರೂ ವಿದೇಶದವ್ರು ಮಾಡಿದ್ರೆ ಕ್ಷತ್ರಿಯರು ಮಾತ್ರ ಯುದ್ಧ ಮಾಡಬೇಕಾಗಿತ್ತು. ಚತುರ್ವರ್ಣಾಶ್ರಮ ಧರ್ಮದ ಮುನು ಸಂವಿಧಾನದ ಪ್ರಕಾರ ಯುದ್ಧ ಮಾಡಬೇಕಾಗಿದ್ದರಂತವ್ರು ಕ್ಷತ್ರಿಯರು, ಬ್ರಾಹ್ಮಣರು ಓದಕಾರರು, ವೈಶ್ಯರು ವ್ಯಾಪಾರಕಾರರು, ಶೂದ್ರರು ಈ ಎಲ್ಲರಿಗೂ ಕೂಡ ಅನ್ನವನ್ನು ಒದಗಿಸುವಂತ ಶ್ರಮದಾಯಕ ಕೆಲಸ ಮಾಡೋರು. ಅದೇ ಅಸ್ಪೃಶ್ಯರು, ಬುಡಕಟ್ಟು ಜನ, ಅಲೆಮಾರಿ ಜನ ಎಲ್ಲ ಅತ್ಯಂತ ಕುಕರ್ಮ ಕೆಲಸಗಳನ್ನ ಅಥವಾ ಅಸ್ಪೃಶ್ಯರು ಮಲವರು ಅಂತ ಕೆಲಸಗಳನ್ನ, ಚರಂಡಿಗಳ ಬಾಚು ಅಂತ ಕೆಲಸಗಳನ್ನ ಮಾಡಬೇಕಾಗಿತ್ತು ಬ್ರಾಹ್ಮಣ್ಯ ಮನುಶಾಸ್ತ್ರದ ಪ್ರಕಾರ. ಆದ್ರೆ ಸಂವಿಧಾನದ ಪ್ರಕಾರ ಈ ಎಲ್ಲರೂ ಕೂಡ ಸಮಾನರು, ಮನುಷ್ಯರೆಲ್ಲ ಸಮಾನರು, ಮಹಿಳೆ ಮತ್ತು ಪುರುಷ ಅಂತ ಭೇದ ಭಾವ ಮಾಡಂಗಿಲ್ಲ, ಮಹಿಳೆ ಪುರುಷ ಎಲ್ಲರೂ ಸಮಾನರು, ಒಂದೇ ಘನತೆ, ಒಂದೇ ಮತ, ಒಂದೇ ಮೌಲ್ಯ ಅನ್ನೋದನ್ನ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಗಟ್ಟಿಯಾಗಿ ಲಿಖಿತ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಏನು ಮಹಿಳೆಯರ ಮೇಲೆ ದಾಳಿ ದೌರ್ಜನ್ಯಗಳು ನಡೀತಾ ಇತ್ತು, ಗಂಡ ಸತ್ರೆ ಚಿತೆಗೆ ಹೋಗ್ಬೇಕಾಗಿತ್ತು, ಹೆಣ್ಣು ಬೆಂಕಿಗೆ ಹೋಗಿ ಆಹುತಿ ಆಗ್ಬೇಕಾಗಿತ್ತು, ಸತಿ ಸಹನ ಗಮನ ಪದ್ಧತಿ ಅಂತ ಇತ್ತು. ಇಷ್ಟೊತ್ತಿಗೆ ಸಂವಿಧಾನ ಒಂದು 76 ವರ್ಷ ಕಳೆದಿದೆ. ಆದ್ರೂ ಎಷ್ಟು ನನ್ನ ತಾಯಂದಿರು ಬೆಂಕಿಗೆ ಹೋಗಿ ಆಹುತಿ ಆಗ್ಬೇಕಾಗಿತ್ತು. ಆದ್ರೂ ಈ ಸಂವಿಧಾನದಿಂದ ಬಾಬಾ ಸಾಹೇಬರು ಆ ನಿಷೇಧ ಮಾಡಿರೋದ್ರಿಂದ ಸತಿ ಪದ್ಧತಿಯನ್ನ, ಸತಿ ಸಹಗಮನ ಪದ್ಧತಿಯನ್ನ, ಆ ಪದ್ಧತಿ ನಿಂತಿದೆ. ವರದಕ್ಷಿಣ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ, ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ, ಬೆತ್ತಲೆ ಸೇವೆ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ, ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ, ಅಸ್ಪೃಶ್ಯತೆ ಆಚರಣೆ ಕೆಲಸಗಳನ್ನು ನಿಷೇಧ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಈ ನೆಲದ ಮೂಲದ ಮಕ್ಕಳೆಲ್ಲರೂ ಕೂಡ ಸಮಾನರು. ಇದು ಮನುವಾದಿಗಳಿಗೆ, ಏನ್ ಫ್ಯಾಸಿಸ್ಟ್ ಮಾದರಿಯ ಮನುವಾದಿಗಳು ಏನಿದ್ದಾರೆ ಇವತ್ತು ಕೋಮುವಾದಿ ರೂಪದಲ್ಲಿ ಇವತ್ತು ವ್ಯಕ್ತಿಯನ್ನ ಬಿಚ್ಚಿದ್ದಾರೆ, ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ಇದ್ದಾರೆ, ಸಂವಿಧಾನವನ್ನ ತಿತ್ತಾ ಇದ್ದಾರೆ, ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ, ಸಂವಿಧಾನನ ಚೇಂಜ್ ಮಾಡ್ತೀವಿ, ಪರಾಮರ್ಶೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಯಾಕಂದ್ರೆ
ಈ ದೇಶದಲ್ಲಿ 6,000 ಜಾತಿಗಳನ್ನ ಮಾಡಿದಂತ ಜನ ಏನಿದ್ದಾರೆ, ಆ ಜನ ಅಲೆಮಾರಿ ಜನಾಂಗಗಳು, ನಿಸರ್ಗೋಪಾಸಕರು, ಬುಡಕಟ್ಟು ಜನಗಳು, ಪರಿಶಿಷ್ಟ ಜಾತಿಯ ಜನಗಳು, ಹಿಂದುಳಿದ ಜನಗಳು, ಅಲ್ಪಸಂಖ್ಯಾತರ ಜನ, ಇವರೆಲ್ಲನೂ ಕೂಡ ಮನುಷ್ಯ ರೀತಿಯಲ್ಲಿ ಬದುಕೋದು, ಒಗ್ಗಟ್ಟಾಗಿ ಬದುಕೋದು, ಸಮಾನತೆಯಿಂದ ಬದುಕೋದು ಇವ್ರಿಗೆ ಇಷ್ಟ ಇಲ್ದಂಗಾಗಿದೆ. ಯಾರಿಗ ಇಷ್ಟ ಇಲ್ದಂಗಾಗಿದೆ ಅಂದ್ರೆ ಮೇಲ್ವರ್ಗಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ನೂರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೂಡಿಟ್ಕೊಂಡಿಂತವ್ರು ಅಂತವ್ರು, ಈ ದೇಶದ ಸಂಪತ್ತನ್ನ ತಮ್ಮ ಕೈಲಿ ಹಿಡ್ಕೊಂಡ್ರು ಅಂತವ್ರು, ಈ ದೇಶದ ಕೈಗಾರಿಕೆಗಳನ್ನ ದೊಡ್ಡ ದೊಡ್ಡ ಕೈಗಾರಿಕೆಗಳ ಮಾಲೀಕರಾಗಿರುವಂತವ್ರು, ಖಾಸಗಿ ಉದ್ಯಮಗಳನ್ನ ವಲಯಗಳನ್ನ ಕೈಲಿಟ್ಕೊಂಡಿರುವಂತವ್ರು, ಕೃಷಿ ಕ್ಷೇತ್ರಗಳನ್ನ ಕೈಲಿಟ್ಕೊಂಡಿರುವಂತವ್ರು ಇದಾರಲ್ಲ, ಈ ಸಮಾಜ ಈ ಬಡ ಸಮಾಜದ ಮೇಲೆ ಸೇಡಿನ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ಆ ಕಾರಣದಿಂದಲೇನೆ 6,000 ಜಾತಿಗಳನ್ನಾಗಿ ನಮ್ಮನ್ನು ಒಡೆದಿದ್ದಾರೆ. 1 ಲಕ್ಷ ಉಪಜಾತಿಗಳಿದೆ ನಮ್ಮ ಮಧ್ಯೆ, 16 ಧರ್ಮಗಳಿದಾವೆ ನಮ್ಮ ಮಧ್ಯೆ, 106 ಭಾಷೆಗಳಿದಾವೆ ನಮ್ಮಲ್ಲಿ, ಅನೇಕ ಸಂಸ್ಕೃತಿ ಸಂಪ್ರದಾಯದ ಮಧ್ಯೆ ನಮ್ಮನ್ನು ಹೊಡೆದಿದ್ದಾರೆ. ಮೂಢನಂಬಿಕೆಗಳು, ಕಂದಾಚಾರದ ಮೂಲಕ ನಮ್ಮನ್ನ ಕುಬ್ಜರನ್ನಾಗಿ ಕೂಡಿ ಹಾಕಿದ್ದಾರೆ. ಈ ಮೂಢನಂಬಿಕೆಗಳ ತೊರೆದು, ಕಂದಾಚಾರಗಳನ್ನ ತೊರೆದು, ಜಾತಿಗಳನ್ನ ತೊರೆದು ಇವತ್ತು ಮುಖ್ಯ ವಾಹಿನಿಗೆ ಮನುಷ್ಯರಾಗಿ ಬರಬೇಕಾಗಿದೆ. ಅದು ಸಂವಿಧಾನ ಹೇಳುತ್ತದೆ. ಇದು ಬರಬೇಕಾದ್ರೆ ಮತ ಜಾಗೃತಿ ಬರಬೇಕಾಗಿತ್ತು. ನಮ್ಮಲ್ಲಿ ಸಾಮಾಜಿಕ ಸಮಸ್ಯೆಗಿನ್ನ ರಾಜಕೀಯ ಸಮಸ್ಯೆ ಅತ್ಯಂತ ದೊಡ್ಡದಾಗಿದೆ. ಏನ್ ರಾಜಕೀಯ ಸಮಸ್ಯೆ ಅಂದ್ರೆ ಏನಂದ್ರೆ, ಚುನಾವಣೆ ಬಂದಾಗ ಎಂಡ ಮದ್ಯಗಳಿಗೆ ಗುಲಾಮರಾಗಿ ಹಣಗಳ ವ್ಯಾಮೋಹಕ್ಕೆ ಮತಗಳನ್ನ ಮಾರಿಕೊಳ್ಳೋದ್ರ ಮೂಲಕ ಈ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಏನಿದ್ದಾರೆ, ಶ್ರೀಮಂತ ಪಕ್ಷಗಳು ಏನಿದಾವೆ, ಶ್ರೀಮಂತರು ಏನಿದ್ದಾರೆ, ಅವ್ರಿಗೆ ಓಟನ್ನ ನೀವು ಹಾಕ್ತಾ ಇದೀರಿ ಅನ್ನೋ ಒಂದು ಪ್ರಜ್ಞೆಯನ್ನ ನಾವು ಇಟ್ಕೋಬೇಕಾಗಿದೆ. ಬಿಜೆಪಿ ಆಗ್ಬಹುದು, ಕಾಂಗ್ರೆಸ್ ಆಗಬಹುದು, ಜನತಾದಳ ಜನತಾ ಆಗ್ಬಹುದು, ಈ ಪಕ್ಷಗಳು ಶ್ರೀಮಂತರ ಪಕ್ಷಗಳು. ಒಬ್ಬರು MLA ಆಗಿ ಆಯ್ಕೆ ಆಗ್ಬೇಕಾದ್ರೆ 50 ಕೋಟಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ. ಹಣ ಯಾರ್ದು? ಹಣ ನಿಮ್ದದು. ಒಬ್ಬ MP ಆಗ್ಬೇಕಾದ್ರೆ 100 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ. ಬಡವರ ಮಕ್ಕಳು MLA, MP, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯರಾಗ ಸಾಧ್ಯ ಇಲ್ಲ. ಮಹಿಳೆಯರು ಇವತ್ತು ರಾಜಕಾರಣಕ್ಕೆ ಬರಬೇಕಾಗಿದೆ. ಯುವಕರು ರಾಜಕೀಯಕ್ಕೆ ಬರಬೇಕಾಗಿದೆ. ಈ ದೇಶವನ್ನು ಆಳಬೇಕಾಗಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾತಿ ಪವರ್. ನೀವು ಅಧಿಕಾರಕ್ಕೆ ಬರಬೇಕಾಗಿದೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ಬಡವರು, SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು 85% ಸಂಖ್ಯೆ ಇಡೀ ದೇಶದಲ್ಲಿದೆ. 40 ಕೋಟಿ ಪರಿಶಿಷ್ಟ ಜಾತಿ ಪಂಗಡಗಳು, 30 ಕೋಟಿ ಮುಸ್ಲಿಮರು, ಒಟ್ಟು 70 ಕೋಟಿ ಮತದಾರರು ನೀವಿದ್ದೀರಿ. ಆದ್ರೆ ನೀವು ಯಾರು ಕೂಡ ಅಧಿಕಾರದಲ್ಲಿಲ್ಲ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಪರಿಶಿಷ್ಟ ಜಾತಿಯವರಾಗಿಲ್ಲ, ಅಲೆಮಾರಿಗಳಾಗಿಲ್ಲ, ಮುಸ್ಲಿಮರಾಗಿಲ್ಲ, ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಿಲ್ಲ, ಮುಸ್ಲಿಮರು ಸಾಧ್ಯ ಆಗಿಲ್ಲ, ಪ್ರಧಾನಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಈಗಾಗಲೇ ಸಂವಿಧಾನ ಜಾರಿಯಾಗಿ 76 ವರ್ಷಗಳು ಕಳೆದಿದೆ. ಯಾಕೆ ಅನ್ನೋ ಪ್ರಶ್ನೆಯನ್ನ, ಯಕ್ಷ ಪ್ರಶ್ನೆಯನ್ನ ನೀವು ಹಾಕಬೇಕಾಗಿದೆ. ಆ ಮೂಲಕ ಮತ ಜಾಗೃತಿಯನ್ನ ಮಾಡಬೇಕಾಗಿದೆ. ಯಾರು ಶ್ರೀಮಂತರಿದ್ದಾರೆ, ಯಾರು ಹಣವಂತರಿದ್ದಾರೆ, ಯಾರು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ, ಯಾರು ಮೇಲ್ಜಾತಿಗಳಿದ್ದಾವೆ, ಅವರು ಮಾತ್ರ MP, MLA ಆಗ ಸಾಧ್ಯ ಆಗಿದೆ. ಆ ಮೂಲಕ ಶ್ರೀಮಂತರು ಅಧಿಕಾರದಲ್ಲಿ ಕೂತ್ಕೊಂಡು, ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ನಿಮ್ ಬಡತನ ನಿರ್ಮೂಲನೆ ಮಾಡ್ತೀವಿ, ನೀವು ಮನೆ ಕೊಡ್ತೀವಿ, ನಿಮ್ಗೆ ಸೈಟ್ ಕೊಡ್ತೀವಿ, ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ ಅಕ್ಕಿ ಕೊಡ್ತೀವಿ, ನಿಮ್ಗೆ ರೇಷನ್ ಕೊಡಿಸ್ತೀವಿ, ನಿಮ್ಗೆ ಕುಡಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇದು ಎಷ್ಟು ಹಾಸ್ಯಾಸ್ಪದ, ಆಶ್ಚರ್ಯ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇದನ್ನ ಹಳ್ಳಿಗಳಲ್ಲಿ ನಾವು ಹೇಳ್ತೇವೆ. ಮಹಿಳೆಯರು ಅರ್ಥ ಮಾಡ್ಕೋಬೇಕು, ಯುವಕರು ಅರ್ಥ ಮಾಡ್ಕೋಬೇಕಾಗಿದೆ. ಆ ಕಾರಣದ ಈ ತರದ ಇವತ್ತು ಕೂಡ 75 ವರ್ಷ ಆದ್ರೂ ಕೂಡ
ಇಲ್ಲಿ ವಾಸ ಮಾಡುವಂತ ದೀರ್ಘ ವರ್ಷಗಳಿಂದ ವಾಸ ಮಾಡುವಂತವ್ರಿಗೆ ನಿವೇಶನ ಕೂಡ ಸಿಕ್ಕಿಲ್ಲ, ನಿಮ್ಗೆ ಕುಡಿಯೋ ನೀರು ಸಿಕ್ಕಿಲ್ಲ, ರಸ್ತೆಗಳು ಸಿಕ್ಕಿಲ್ಲ, ನಿಮ್ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಲ್ಲ. ಇದು ದೇಶದ ಸಮಸ್ಯೆ. ಈ ದೇಶದಲ್ಲಿ ತೀವ್ರ ಬಡತನ ಇದೆ, ಹಸಿವು, ಅಸ್ಪೃಶ್ಯತೆ ಇದೆ, ನಿರಕ್ಷರತೆ ಇದೆ. ನಿರಕ್ಷತೆ ನಿರ್ಮೂಲನೆ ಆಗ್ಬೇಕಾಗಿದೆ, ಹಸಿವು ನಿವಾರಣೆ ಆಗ್ಬೇಕಾಗಿದೆ, ಉದ್ಯೋಗ ಸಿಗಬೇಕಾಗಿದೆ, ಈ ದೇಶ ಮುಂದಕ್ಕೆ ಬರಬೇಕಾಗಿದೆ. ಇವತ್ತು ಮೋದಿಜಿ ಅವರು ಹೇಳ್ಕೊಡ್ತಾರೆ, ನಾವು 3ನೇ ಬಹುದೊಡ್ಡ ಆರ್ಥಿಕವಾಗಿ ಮುಂದುವರೆದ ಜಗತ್ತಿನಲ್ಲಿ ದೇಶ ಅಂತ. ಆದ್ರೆ ಇವತ್ತು ನಿವೇಶನಗಳಿಲ್ಲ, ಮನೆಗಳಿಲ್ಲ, ಕುಡಿಯಕ್ ನೀರಿಲ್ಲ, ವಿದ್ಯೆಗಳಿಲ್ಲ, ಅನಕ್ಷರತೆ ಇದೆ. ಇದು ಇವ್ರು ಕಣ್ಣು ತೆರಿಬೇಕಾಗಿದೆ. ಸಿದ್ದರಾಮಯ್ಯನವರು 5 ಗ್ಯಾರಂಟಿ 2,000 ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಬಸ್ ಅನ್ನ ಗ್ಯಾರಂಟಿ ನೀವು ಏನು 5 ಗ್ಯಾರಂಟಿ ಕೊಟ್ಟು ಫ್ರೀ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ದುಡ್ಡು ಯಾರ್ದು ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗಿದೆ. ಆ ದುಡ್ಡು ಪರಿಶಿಷ್ಟ ಜಾತಿಯವರ ದುಡ್ಡು. SC SC TSP ನಲ್ಲಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೋಸ್ಕರ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಮನೆ ಕೊಡಕ್ಕೋಸ್ಕರ, ಅವ್ರ ಸಬಲೀಕರಣ ಕೊಡಕ್ಕೋಸ್ಕರ SC SC TSP ಹಣವನ್ನ 5 ಗ್ಯಾರಂಟಿಗೆ ಸಿದ್ದರಾಮಯ್ಯನವರು ಹಾಕಿದ್ದಾರೆ. 5 ಗ್ಯಾರಂಟಿಗೆ 50,000 ಕೋಟಿಯನ್ನ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಖಜಾನೆಯನ್ನು ಖಾಲಿ ಮಾಡಿ 5 ಗ್ಯಾರಂಟಿ ಕೊಟ್ಟು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ, ವರವ ಪಡೆದೆ ಅಂತ ಹೇಳಿ, ಅಹಿಂದವ ಅಧಿಕಾರ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಮೋಸ ಮಾಡಿದ್ದಾರೆ, ನಿಮ್ಗೆ ಬಿಜೆಪಿಯವರು ಮೋಸ ಮಾಡಿದ್ದಾರೆ, ದೇವೇಗೌಡರ ಪಕ್ಷ ಕೂಡ ಮೋಸ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ದಲಿತ ಚಳವಳಿಗಳು, ರೈತ ಚಳವಳಿಗಳು, ಕನ್ನಡ ಚಳವಳಿಗಳು, ಅನೇಕ ಹೋರಾಟಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ನಿಮ್ಮಲ್ಲಿ ಜಾಗೃತಿ ಬಂದಿಲ್ಲ. ಏನು ಸಂವಿಧಾನಬದ್ಧವಾಗಿ ಕೊಟ್ಟಂತ ಮೀಸಲಾತಿ ಏನಿದೆ, ಆ ಮೀಸಲಾತಿ 2,000 ವರ್ಷಗಳಿಂದ 100ಕ್ಕೆ 100% ಮೀಸಲಾತಿಯನ್ನ ನುಂಗಿ ನೀರು ಕುಡಿದಂತಹ ಮೇಲ್ಜಾತಿಯ ಬ್ರಾಹ್ಮಣ್ಯ ಸಮಾಜ ಆಡಳಿತವನ್ನ ಮೋದಿಯವರ ಕಿವಿ ಹಿಂಡಿ 10% ಮೀಸಲಾತಿಯನ್ನ ಪಡ್ಕೊಂಡ್ರು. ಅವರು ಬರೀ 2.5-3% ಸಮಾಜ ಅವ್ರ ಕೈಲಿ ಆಡಳಿತ ಇದೆ ಇವತ್ತು. ಇದನ್ನು ಯೋಚನೆ ಮಾಡಬೇಕಾಗಿದೆ ನಾವು. ನೀವು ಕೈಗಾರಿಕೆಗಳಲ್ಲಿ ನೋಡಿದ್ರೆ ಕೈಗಾರಿಕೆ ಮಾಲೀಕತ್ವ, ಖಾಸಗಿ ವಲಯದ ಮಾಲೀಕತ್ವ, ಕೃಷಿ ಮಾಲೀಕತ್ವ 85% ಇಡೀ ದೇಶದ ಭೂಮಿ, ಇಡೀ ದೇಶದ ಸಂಪತ್ತು, ಇಡೀ ದೇಶದ ಹಣ 3 ಸಮಾಜದಲ್ಲಿದೆ. ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಕೈಲಿದೆ. ಇನ್ನು ಉಳಿದು ಎಲ್ಲಾ ಜಾತಿಗಳು 85% ಇದಾರಲ್ಲ, ನಿಮ್ ಕೈಲಿ ಖಾಲಿ ತಟ್ಟೆ ಇದೆ, ಬರಿ ಮೈ ಇದೆ, ಸೂರಿಲ್ಲ, ಅರ್ಥ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದ್ ನಾವು. ಈ ದೇಶ ಏನ್ ಶ್ರೀಮಂತ ದೇಶ ಅಂತ ಏನ್ ಹೇಳ್ತಾ ಇದ್ದಾರೆ, ಅಷ್ಟೇ ದೀಪದಡಿಯಲ್ಲಿ ಕತ್ಲಿದ್ದಂಗೆ ಬಡತನ ಕೂಡ ಹಾಗೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದಕ್ಕೆಲ್ಲ ಕಾರಣ ಯಾರು? ಮತದಾರರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಧಾನಿಗಳು ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ಚಪ್ಪಲಿ ಒಲೆಯವನಿಗೂ ಒಂದೇ ಓಟು, ಅಲಮಾರಿಗಳು ಒಂದೇ ಓಟು. 7 ಜನ ಜಡ್ಜ್ಗಳು ಪರಿಶಿಷ್ಟ ಜಾತಿಯವ್ರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಉದ್ಯೋಗನ ಈಕ್ವಲ್ ಆಗಿ ಎಲ್ಲರಿಗೂ ಕೊಡಬೇಕು. ಕಟ್ಟ ಕಡೆಯವರಿಗೆ, ಅಲಮಾರಿ ಅಂತ ಸಮಾಜದವ್ರಿಗೆ, ಅಸ್ಪೃಶ್ಯಕ್ಕೆ ಕಟ್ಟ ಕಡೆಯ ಮಾದಿಗದಂತ ಸಮಾಜದವ್ರಿಗೆ ಉದ್ಯೋಗ ಸಿಗ್ಬೇಕು, ಅವ್ರಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳಿ 7 ಜನ ಜಡ್ಜ್ಗಳು ಕೊಟ್ಟಂತ ತೀರ್ಪನ್ನ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು? ಅಲಮಾರಿಗಳು 49, 59 ಅಲಮಾರಿಗಳು ಏನಂತ ಹೇಳ್ತಾ ಇದ್ವಿ ನಾವು, ಅವ್ರನ್ನ ತಾಂಡೋಗಿ ಗೋವಿ, ಕೊರ್ಚಮಲ್, ಲಮಾಣಿಗಳ ಸಿ ಗುಂಪಿಗೆ ಸೇರಿಸ್ಬಿಟ್ರು. ಅಂದ್ರೆ ಹುಲಿಗಳ ಜೊತೆಯಲ್ಲಿ ಜಿಂಕೆಗಳು ವಾಸ ಮಾಡಂಗೆ. ಹುಲಿಗಳ ಜೊತೆಯಲ್ಲಿ ಜಿಂಕೆಗಳು ಇದ್ರೆ ತಿಂದಾಕ್ಬಿಡ್ತವೆ. ಅಲೆಮಾರಿಗಳಿಗೂ ಕೂಡ 1% ಕೊಡಿ. ನಾಗಮೋಹನ್ ದಾಸ್ ಆಯೋಗ ಪಾಪ ಅವ್ರಿಗೆ ಅವ್ರನ್ನ ಎ ಗುಂಪಿಗೆ ಸೇರಿಸಿ ಫಸ್ಟ್ ಅವರಿಗೆ ಪ್ರಾಶಸ್ತ್ಯ ಕೊಡಿ ಅಂತ ಅವ್ರು ವರದಿಯನ್ನ ಕೊಟ್ರೆ, ಸಿದ್ದರಾಮಯ್ಯ ರಾಜಕೀಯ ಮಾಡಕ್ಕೋಸ್ಕರ
ಪಾಪ ಅವ್ರನ್ನ ಮಟ್ಟ ಹಾಕ್ಬಿಟ್ರು 59 ಅಥವಾ 49 ಅಲೆಮಾರಿ ಗುಂಪನ್ನು ತಾಂಡೋಗಿ ಹುಲಿ ಫೋನ್ಗೆ ಹಾಕ್ಬಿಟ್ಟು ಇವ್ರು ರಾಜಕೀಯ ಬಚಾವಾಗೋದು. ಯಾರು ಇವತ್ತು ಬಲೆಡ್ರ ಪರವಾಗಿದ್ದಾರೆ ಅನ್ನೋಕ್ ಇಷ್ಟೇ ಉತ್ತರ. ಬಡವರ ಪರವಾಗಿ ಯಾರು ಇರಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಅಲೆಮಾರಿಗಳ ಪರವಾಗಿ ಯಾಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಲವಾಗಿ ನಿಲ್ಲಿಲ್ಲ ಅಂದ್ರೆ, ಅಲೆಮಾರಿಗಳು ಕಾಡಲ್ಲಿ ವಾಸ ಮಾಡುವಂತ ಜನ, ಕಾಡಿಗೆಲ್ಲ ಬೇಲಿ ಹಾಕಿದ್ದಾರೆ, ಕಾಡಿಗೆ ಹೋಗಂಗಿಲ್ಲ ಅವರು. ಊರಲ್ಲಿ ಭಿಕ್ಷೆ ಬೇಡಂಗಿಲ್ಲ, ಭಿಕ್ಷೆ ಬೇಡ ಅಂತ ಸಮಾಜ ಅದು. ಭಿಕ್ಷೆ ಮಾಡಿದ್ರೆ ಕಾನೂನು ವಿರೋಧ, ಒಳಗಡೆ ಹಾಕ್ತಾರೆ. ಬೀದಿಲಿ ವಾಸ ಮಾಡುವಂತ ಅವ್ರಿಗೆ ಕಾರ್ಪೆಟ್ ಕೂಡ, ಒಂದು ಟಾರ್ಪಲ್ ಕೂಡ ಗತಿ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅಲೆಮಾರಿ ಸಮಾಜ ಜೀವನ ಮಾಡ್ತಾ ಇದೆ. ವೇಷಗಳನ್ನ ಧರಿಸಿ, ಹಗಲು ವೇಷವನ್ನ ಧರಿಸಿ, ನಾಟಕಗಳನ್ನ ಮಾಡಿ, ಪ್ರದರ್ಶನಗಳನ್ನ ಮಾಡಿ ಜೀವನ ಮಾಡುವಂತ ಅಲೆಮಾರಿ ಸಮಾಜ. ಸಿದ್ದರಾಮಯ್ಯ ನಿಮಗೆ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ನಿಮ್ ಕಣ್ಣು ಹಿಂಗೋತದೆ, ನಿಮ್ಗೆ ಒಳ್ಳೇದಾಗಲ್ಲ. ನಿಮ್ ಸರ್ಕಾರದಾಗಿರೋರ್ಗೆ ಯಾರಿಗೂ ಒಳ್ಳೇದಾಗಲ್ಲ. ವಿರೋಧ ಪಕ್ಷಗಳು ಕೂಡ ಸರಿಯಾಗಿ ಪ್ರಬಲವಾಗಿ ಮಾತಾಡ್ಲಿಲ್ಲ. ಯಾಕಂದ್ರೆ ಓಟಿನ ರಾಜಕಾರಣ. ಅಲೆಮಾರಿಗಳು ಒಂದ್ ಕಡೆ ಇರೋರಲ್ಲ, ಅವ್ರಿಗೆ ಓಟ್ನ ID ಕಾರ್ಡ್ಗಳಿಲ್ಲ, ಓಟ್ ಹಾಕಲ್ಲ ನಮ್ಗೆ ಅವರು ಅಂತ. ಆದ್ರೂ ಓಟ್ ಹಾಕಿದಾರೆ ಇರುವಂತವ್ರು. ಆಗ ಅವ್ರು ಇಲ್ಲಿಂದ ದಿಲ್ಲಿಗೆ ಹೋದ್ರು, ಏನೆಲ್ಲ ಕಸರತ್ ಮಾಡಿರು. ಇವತ್ತು ಅಲೆಮಾರಿಗಳು ಏನ್ ಕಂದಾಯ ಭೂಮಿನಲ್ಲಿ ವಾಸ ಮಾಡ್ತಾರೋ ಅವ್ರಿಗೆಲ್ಲ ಮನೆ ಕೊಡಬೇಕು. ಅವರೆಲ್ಲರಿಗೂ ಸ್ವಂತ ಖರ್ಚಿನಿಂದ ಒಂದು ಉತ್ಕೃಷ್ಟವಾದಂತ ಉತ್ತಮವಾದಂತ ಮನೆಯನ್ನ ಕೊಡಬೇಕು. ಅದು ಸಂವಿಧಾನದ ಮೂಲಭೂತ ಕರ್ತವ್ಯ, ಮೂಲಭೂತ ಹಕ್ಕು. ಮತ್ತೆ ಮೂಲ ಹಕ್ಕುಗಳನ್ನ ನೀವೇನೋ ಕೊಡ್ಲಿಲ್ಲ. ಮೂಲಭೂತ ಹಕ್ಕುಗಳಂದ್ರೆ ಒಂದೊತ್ತು ಊಟ, ಒಂದೆರಡು ಹೊತ್ತು ಊಟ, ತಲೆ ಮೇಲೆ ಸೂರು, ನೆಮ್ಮದಿಯಿಂದ ಮಲಗೋದಕ್ಕೆ ಇಷ್ಟು ಕೂಡ, ಮೈ ತುಂಬ ಬಟ್ಟೆ, ಇಷ್ಟು ಕೂಡ ಗತಿ ಇಲ್ಲ ಅಂದ್ರೆ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಈಡೇರಿಲ್ಲ. 76 ವರ್ಷ ಆದ್ರೂ ಕೂಡ ಸಂವಿಧಾನದ ಮೂಲಭೂತ ಹಕ್ಕುಗಳು ಕಲ್ಪಿಸಕ್ ಸರ್ಕಾರಗಳು, ರಾಜ್ಯ ಕೇಂದ್ರ ಸರ್ಕಾರಗಳು ಕಣ್ತೇರದಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಸಂವಿಧಾನದಲ್ಲಿ 36ರಿಂದ 51ರವರೆಗೆ ಇರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿದಾವೆ. ಅದರಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರಗಳು, ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳು ಏನನ್ನ ಕೊಡಬೇಕು ಜನತೆಗೆ, ಯಾವ ರೀತಿ ಕೊಡಬೇಕು. ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು, ಸಮಾನತೆಯನ್ನು ಬದುಕಂಗ್ ನೋಡ್ಕೋಬೇಕು. ರಾಜ್ಯ ಸರ್ಕಾರಗಳು ಯಾವುದೇ ಕಾನೂನು ಕಾಯ್ದೆಗಳನ್ನ ಮಾಡ್ಕೊಂಡಿಲ್ಲ. ಸಂವಿಧಾನದ ಕಾಯ್ದೆಗಳು ಮಾಡಿ ಕಾಗದ ಪತ್ರಗಳ ಮೇಲೆ ಹಾಗೆ ಇಟ್ಟಿದ್ದಾರೆ. ಸಂವಿಧಾನ ಓತ ವಿಕಾಸ ಆಗ್ಬೇಕಾಗಿದೆ, ಸಂವಿಧಾನನ ಬೆಳಿಬೇಕಾಗಿದೆ. ಅದಕ್ಕೇನೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆ ಸಂದರ್ಭದಲ್ಲಿ ನೆಹರೂರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನ ಎಷ್ಟೇ ಕೆಟ್ಟದಾದ್ರೂ ಆಳೋರು ಒಳ್ಳೆಯರಾದ್ರೆ ಒಳ್ಳೆ ಆಡಳಿತವನ್ನ ಕೊಡಬಹುದು. ಆಳೋರು ಒಳ್ಳೆಯರಾಗದ ಇದ್ರೆ ಎಂತಹ ಉತ್ತಮ ಸಂವಿಧಾನ ಆದ್ರೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಇಂಥ ಉತ್ತಮ ಸಂವಿಧಾನ ಇದ್ರೂ ಕೂಡ ಹಕ್ಕುಗಳನ್ನ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸ್ನವರು ಭ್ರಷ್ಟರಾಗಿದ್ದಾರೆ, ರಾಜ್ಯ ತಾಲೂಕ್ ಆಫೀಸು, BDO ಆಫೀಸು ಎಲ್ಲ ರಾಜ್ಯ ಸರ್ಕಾರಿ ನೌಕರು ಭ್ರಷ್ಟರಾಗಿದ್ದಾರೆ, ಕೇಂದ್ರ ಸರ್ಕಾರದ ನೌಕರು ಭ್ರಷ್ಟರಾಗಿದ್ದಾರೆ, ಖಾಸಗಿ ಉದ್ಯಮಿಗಳು ಘಾತಕರಾಗಿದ್ದಾರೆ, ರಕ್ತವನ್ನ ಹೀರ್ತಾ ಇದ್ದಾರೆ, ಬಡವರ ರಕ್ತಗಳನ್ನ ಹೀರಿ ಕುಡಿತಾ ಇದ್ದಾರೆ, ರಾಜಕಾರಣಿಗಳು ಸ್ವಜನ ಪಕ್ಷಪಾತಿಗಳಾಗಿದ್ದಾರೆ, ತೀವ್ರ ಭ್ರಷ್ಟಾಚಾರಿಗಳಾಗಿದ್ದಾರೆ. ಇದಕ್ಕೆ ಮತದಾರರು ಸರಿಯಾದಂತ ಚಾಟಿಯನ್ನ ಬೀಸಬೇಕಾಗಿದೆ. ಕೆಳವರ್ಗದವರು, ಬಡವರು, ಅಲೆಮಾರಿಗಳು, ಬುಡಕಟ್ಟು ಜನಾಂಗಗಳು, ನಿಸರ್ಗೋಪಾಸಕರು, SC ST OBC ಜನಾಂಗ ಜಾಗೃತರಾಗಬೇಕಾಗಿದೆ, ಒಟ್ಟಾಗಬೇಕಾಗಿದೆ. ಆ ಮೂಲಕ ಬರೀ ನೀವು ನಿಮ್ಮ ಸಮಸ್ಯೆ ಅಷ್ಟೇ ಅಲ್ಲ, ಇವರೆಲ್ಲ ಒಗ್ಗಟ್ಟಿನಲ್ಲಿ ದೇಶದ ವಿಮೋಚನೆ ಇದೆ, ನಿಮ್ಮ ವಿಮೋಚನೆ ಇದೆ, ಎಲ್ಲ ಜನಾಂಗದ ವಿಮೋಚನೆ ಕೆಳವರ್ಗದ ಜನರ ಒಗ್ಗಟ್ಟಿನಲ್ಲಿದೆ. ಕೆಳವರ್ಗದವರು ಶಿಕ್ಷಿತರಾಗಿ ಸಂಘಟಿತರಾಗಿ ಒಟ್ಟಾಗಬೇಕಾಗಿದೆ. ಆದ್ರೆ ಕೆಳವರ್ಗದಲ್ಲಿರ್ತಕ್ಕಂಥ ಅಲೆಮಾರಿ ಸಮಾಜಗಳು, ಬುಡಕಟ್ಟು ಸಮಾಜಗಳು, ನಿಸರ್ಗೋಪಾಸಕರು, ಶೂದ್ರರು, ಇವರೆಲ್ಲಾನು ಕೂಡ ಕ್ಷುಲ್ಲಕ ಕಾರಣಕ್ಕೋಸ್ಕರ ಜಗಳ ಮಾಡ್ಕೊಂತ ಇದ್ದಾರೆ, ಬಡದಾಡ್ಕಂತ ಇದ್ದಾರೆ. ಆದ್ರೆ ನಿಮ್ಮನ್ನ ಯಾರು ಇಡೀ ನಿಮ್ಮ ಭವಿಷ್ಯವನ್ನ, ನಿಮ್ಮ ಮಕ್ಕಳ ಭವಿಷ್ಯವನ್ನ, ಈ ದೇಶದ ಭವಿಷ್ಯವನ್ನ
ಹಾಳು ಮಾಡ್ತಾ ಇದ್ದಾರೆ, ಈ ದೇಶವನ್ನ ದಿವಾಳಿ ಮಾಡ್ತಾ ಇದ್ದಾರೆ, ಈ ನೆಲವನ್ನ ದಿವಾಳಿ ಮಾಡ್ತಾ ಇದ್ದಾರೆ. ಅವರು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ಕಾಣಿಸಂಗ್ ಆಗೋದಕ್ಕೆ ಅನೇಕ ಯುವಕರು ಮಹಿಳೆಯರು ಎಚ್ಚೆತ್ಕೋಬೇಕಾಗಿದೆ. ಇವತ್ತು ಸಂವಿಧಾನ ಜಾಗೃತಿ, ಮತ ಜಾಗೃತಿ ಬರಬೇಕಾಗಿದೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಅನೇಕ ಮಹಾಪುರುಷರನ್ನ ನೆನೆಸ್ಕೋಬೇಕಾಗಿದೆ. ಕೊನೆಯದಾಗಿ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಾತಿ ಕಾರಣಕ್ಕೋಸ್ಕರ ಅನೇಕ ಜನ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಜಗತ್ತಿನ ಮಟ್ಟದಲ್ಲಿ ವರ್ಲ್ಡ್ ಆಫ್ ನಾಲೆಡ್ಜ್ ಅಂತ ಹೇಳಿ ಇಡೀ ಜಗತ್ತಿನ ಜ್ಞಾನದ ದೀವಿಗೆ ಒಬ್ಬ ಜ್ಞಾನಾರ್ಜನೆ ಬಾಬಾ ಸಾಹೇಬ್ ಮಾಡ್ಕಂತ ದೇಶ ವಿದೇಶಗಳು ಕೊಂಡಾಡಿದಾವೆ. 100ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿ ಮತ್ತು ಬದುಕಿನ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವರ್ಷದ 365 ದಿನಗಳ ಕಾಲ ಕೂಡ ಜಯಂತಿಯನ್ನ ಯಾವ್ದಾದ್ರು ವ್ಯಕ್ತಿ ಮಾಡ್ತಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ, ಯಾವುದೋ ಒಂದು ವರ್ಗ ಭಾಷೆಗೆ ಸೀಮಿತ ಅಲ್ಲ, ಇಡೀ ಸಮಾಜದ, ಇಡೀ ದೇಶದ ಒಬ್ಬ ಭಾರತದ ಭಾಗ್ಯ ವಿಧಾತ ಅನ್ನೋದನ್ನ ನಾವು ಕಂಡ್ಕೋಬೇಕಾಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.